ಗ್ಯಾರಂಟಿಗೆ ಅಸಮಾಧಾನ ವ್ಯಕ್ತಪಡಿಸಿರುವ ಆರ್.ವಿ. ದೇಶಪಾಂಡೆ ಮಾತನ್ನ ಉಲ್ಲೇಖಿಸಿ ಜೆಡಿಎಸ್ ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟಿದೆ. ನಾನು ಮುಖ್ಯಮಂತ್ರಿ ಆಗಿದ್ರೆ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಿರ್ಲಿಲ್ಲ ಅಂತ ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ಸತ್ಯವನ್ನ ಹೇಳಿದ್ದಾರೆ. ಇವರ ಮಾತು ಕಾಂಗ್ರೆಸ್ ಸರ್ಕಾರದ ಆರ್ಥಿಕತೆಯನ್ನೇ ಬುಡಮೇಲು ಮಾಡ್ತಿರೋದಕ್ಕೆ ಸಾಕ್ಷಿ. ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಹೊರೆಯಾಗಿದ್ದು ಸರ್ಕಾರ ನಡೆಸಲು ಕಷ್ಟವಾಗಿದೆ. ರಾಜ್ಯದಲ್ಲಿ ಅಭಿವೃದ್ಧಿಯ ವೇಗ ತಗ್ಗಿದೆ ಅಂತ ಬಹಿರಂಗವಾಗಿ ಮಾಜಿ ಸಚಿವ ದೇಶಪಾಂಡೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ಅಂತ ರಾಜ್ಯದ ಅಭಿವೃದ್ಧಿಯನ್ನ ಹಳ್ಳ ಹಿಡಿಸಿರುವ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನಿಮ್ಮ ಸರ್ಕಾರದ ದಿವಾಳಿತನವನ್ನ ಕಾಂಗ್ರೆಸ್ಸಿಗರೇ ಬಟಾಬಯಲು ಮಾಡ್ತಿದ್ದಾರೆ ಅಂತ ಟಾಂಗ್ ಕೊಟ್ಟರು. ಆರ್ಎಸ್ಎಸ್ ಕಾರ್ಯ ಚಟುವಟಿಕೆ ನಿಷೇಧಿಸುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಪತ್ರ ಬರೆದ ವಿಚಾರ ರಾಜ್ಯದಲ್ಲಿ ಕಿಚ್ಚೆಬ್ಬಿಸಿದೆ. ಪ್ರಿಯಾಂಕ್ ಖರ್ಗೆ ಮಾತಿಗೆ ಬಿಜೆಪಿ ನಾಯಕರಂತೂ ಕೆಂಡಾಮಂಡಲರಾಗಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಹೇಳೋದು ಎಮ್ಮೆ ಮೇಲೆ ಮಳೆ ಹೊಯ್ದಂಗೆ 3 ತಿಂಗಳಿಗೊಮ್ಮೆ ಆರ್ಎಸ್ಎಸ್ ಬಗ್ಗೆ ನಿಂದಿಸೋದು ಅಭ್ಯಾಸ ಆಗಿದೆ ಅಂತ ಪ್ರತಾಪ್ ಸಿಂಹ ಕಿಡಿಕಾರಿದ್ರೆ, ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ತಾಕತ್ತಿದ್ರೆ ನೀವು ಆರ್ಎಸ್ಎಸ್ ಶಾಖೆಯನ್ನ ನಿಲ್ಲಿಸಿ ಅಂತ ಸವಾಲ್ ಹಾಕಿದ್ರು. ದೇಶದಲ್ಲಿ ಆರ್ಎಸ್ಎಸ್ ವಿಶ್ವರೂಪ ಪ್ರದರ್ಶನ ಆಗ್ತಿದೆ. ಪ್ರಿಯಾಂಕ್ ಖರ್ಗೆ, ಹರಿಪ್ರಸಾದ್ ಇವನ್ಯಾವನು ಹೇಳೋಕೆ ಅಂತ ಈಶ್ವರಪ್ಪ ಏಕವಚನದಲ್ಲೇ ಕಿಡಿಕಾರಿದ್ರು. ಮುಂದಿನ ಅಧಿವೇಶನಕ್ಕೆ ನಾವು ಗಣ ವೇಷದಲ್ಲಿ ಬರ್ತೀವಿ, ಏನ್ ಮಾಡ್ತೀರಿ ಹೇಳಿ, ನಮ್ಮನ್ನ ತಡೆಯಲು ಆಗತ್ತಾ? ನಾವು ಅಧಿಕಾರಕ್ಕೆ ಬಂದಾಗ ನಿಮ್ಮ ಅಪ್ಪನಂಗೆ ಮಾಡ್ತೀವಿ ಅಂತ ಶಾಸಕ ಶ್ರೀವತ್ಸ ವಾಗ್ದಾಳಿ ನಡೆಸಿದ್ರು. ಆರ್ಎಸ್ಎಸ್ ನಿಷೇಧ ಪ್ರಸ್ತಾಪಕ್ಕೆ ಬಿಜೆಪಿ ನಾಯಕರು ಕೆರಳಿದ್ರೆ, ಕಾಂಗ್ರೆಸ್ ನಾಯಕರು ಪ್ರಿಯಾಂಕ್ ಖರ್ಗೆ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಗೋಡ್ಸೆ ಯಾರು, ಗಾಂಧಿಗೆ ಹೊಡೆದಿಲ್ವಾ? ಎಲ್ಲ ನೆನಪಿಟ್ಟುಕೊಳ್ಳಿ. ನಮ್ಮ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ. ಮುಂದೆ ಯಾವ ಅವಘಡ ಆಗಬಾರದೆಂದು ಕ್ರಮ ಕೈಗೊಂಡಿದ್ದಾರೆ ಅಂತ ತುಕಾರಾಂ ಸಮರ್ಥಿಸಿಕೊಂಡ್ರೆ, ಪ್ರಭುತ್ವದಲ್ಲಿ ಆರ್ಎಸ್ಎಸ್ ಭಾಗಿಯಾಗಬಾರದು, ದ್ವೇಷ ಹುಟ್ಟು ಹಾಕೋದೆ ಅವರ ಸಿದ್ಧಾಂತ ಅಂತ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ರು. ಇನ್ನು ಆರ್ಎಸ್ಎಸ್ 55 ವರ್ಷ ಭಾರತದ ಬಾವುಟ ಹಾರಿಸಲಿಲ್ಲ, ಇದು ರಿಜಿಸ್ಟರ್ ಬಾಡಿನ, ಎಲ್ಲಿಯಾದರೂ ರಿಜಿಸ್ಟರ್ ಮಾಡಿದ್ದಾರಾ? ಹೀಗಾಗಿ ಪ್ರಿಯಾಂಕ್ ಖರ್ಗೆ ಮಾತನಾಡಿರೋದು ತಪ್ಪೇನಿಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಸಮರ್ಥಿಸಿಕೊಂಡರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.